ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಮಂಚಕ್ಕೆ ಕರೆದು ಟೆಕ್ಕಿಯನ್ನ ಗ್ಯಾಂಗ್ ಒಂದು ಭಂಗ ಮಾಡಿದೆ. ಸರಸದ ಆಸೆಗೆ ಬಿದ್ದು ಡೇಟಿಂಗ್ ಆಪ್ ಮೂಲಕ ಬೆಡಕಿಯರನ್ನ ಹುಡುಕಿಕೊಂಡು ಹೋದ ಟೆಕ್ಕಿ ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾನೆ. ಇತ್ತ ಇಬ್ಬರು ಲೇಡಿ ಡಾನ್ಗಳು ಸೇರಿ 5 ಕಿಲಾಡಿಗಳು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಹಾಗಾದ್ರೆ ಈ ಖತರ್ನಾಕ್ ಗ್ಯಾಂಗ್ನ ಹನಿ ಟ್ರ್ಯಾಪ್ ಕಾರ್ಯಾಚರಣೆ ಹೇಗಿತ್ತು? ಟೆಕ್ಕಿಯನ್ನ ಈ ಗ್ಯಾಂಗ್ ಕೆಡ್ಡಾಗೆ ಕೆಡವಿದ್ದು ಹೇಗೆ? ಇಲ್ಲಿದೆ ಇದರ ವಿಶೇಷ ವರದಿ. ಇದು ಈ ಕ್ಷಣದ ಸುದ್ದಿ ವಿಶೇಷ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಆನ್ಲೈನ್ನಲ್ಲಿ ಅಂದವಾದ ಹುಡುಗಿಯರ ಫೋಟೋ ನೋಡಿ ಮರುಳಾಗುವ ಮುನ್ನ ಈ ಸುದ್ದಿಯನ್ನ ಒಮ್ಮೆ ಪೂರ್ತಿಯಾಗಿ ನೋಡಿ. ಆರ್ ನಗರದಲ್ಲಿ ಈಗ ಒಂದು ಕುಖ್ಯಾತ ಗ್ಯಾಂಗ್ ಒಂದನ್ನ ಬಂಧಿಸಲಾಗಿದೆ. ಸರಸಕ್ಕೆಂದು ಹೋದ ಆನಂದ್ ಎಂಬ ಟೆಕ್ಕಿಯನ್ನ ಸುಲಿಗೆ ಮಾಡಿದ ಮೇಲೆ ಸುಮಲತಾ, ಅಂಜಲಿ, ಹರ್ಷಿಣಿ ಮತ್ತು ಅವರ ಸಹಚರರಾದ ಜಗದೀಶ್, ಲೋಕೇಶ್, ಮಂಜುನಾಥ್ ಎನ್ನುವವರನ್ನ ಬಂಧಿಸಲಾಗಿದೆ. ಹೌದು, ಈ ಘಟನೆ ಶುರುವಾಗಿದ್ದು ಡಿಸೆಂಬರ್ 10ರಂದು. ಟೆಕ್ಕಿ ಆನಂದ್ ಟೆಲಿಗ್ರಾಂನಲ್ಲಿರುವ ಫನ್ ವಿತ್ ಬೆನಿಫಿಟ್ಸ್ ಅನ್ನೋ ಗ್ರೂಪ್ ನಲ್ಲಿ ಒಬ್ಬ ಯುವತಿಯನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದ. 2,000 ಫಿಕ್ಸ್ ಮಾಡಿ ಅವಳ ಮನೆಗೆ ಹೋಗಿದ್ದ. ಅಲ್ಲಿಗೆ ಹೋದವನಿಗೆ ಕಾದಿತ್ತು ಬಿಗ್ ಶಾಕ್. ಹೋದ ಕೂಡಲೇ ಆತನನ್ನ ಬೆದರಿಸಿ 20,000 ಕಿತ್ಕೊಂಡು ಕಳಿಸಿದ್ರು. ಅಷ್ಟಕ್ಕೆ ಸುಮ್ಮನಾಗದ ಆ ಕಿಲಾಡಿ ಮಹಿಳೆ ಮತ್ತೊಬ್ಬ ಸ್ನೇಹಿತೆಯನ್ನ ಕರೆಸಿ ಮತ್ತೆ 20,000 ದೋಚಿದ್ದಾಳೆ. ಈ ನಟೋರಿಯಸ್ ಗ್ಯಾಂಗ್ ಅಷ್ಟಕ್ಕೆ ಬಿಡಲಿಲ್ಲ. ಟೆಕ್ಕಿ ಬಳಿ ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಹಣ ಕೊಡಲು ನಿರಾಕರಿಸಿದ್ದಕ್ಕೆ ತಮ್ಮ ಸಹಚರರನ್ನ ಕರೆಸಿ ಟೆಕ್ಕಿಯ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿದ್ರು. ಮೊಬೈಲ್ ಮತ್ತು ಹಣ ಕಸಿದುಕೊಂಡು ಜೀವ ಬೆದರಿಕೆ ಹಾಕಿದ್ದಾರೆ. ಯಾವಾಗ ಈ ಕಿರುಕುಳ ಅತಿ ಆಯ್ತೋ ಆಗ ಟೆಕ್ಕಿ ಧೈರ್ಯ ಮಾಡಿ ಪೊಲೀಸರಿಗೆ ಕಾಲ್ ಮಾಡಿದ್ದಾನೆ. ಸ್ಥಳಕ್ಕೆ ಬಂದ ಹೊಯ್ಸಳ ಸಿಬ್ಬಂದಿ ಇಡೀ ಗ್ಯಾಂಗ್ ಅನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಇವತ್ತಿನ ದಿನಗಳಲ್ಲಿ ಡೇಟಿಂಗ್ ಆಪ್ಗಳು ಕೇವಲ ಪರಿಚಯಕ್ಕೆ ಸೀಮಿತವಾಗಿಲ್ಲ, ಅವು ಹನಿ ಟ್ಯಾಪ್ಗಳ ಅಡ್ಡಿಯಾಗ್ತಾ ಇವೆ. ಅನಾಮಧೇಯ ಲಿಂಕ್ಗಳು, ಟೆಲಿಗ್ರಾಮ್ ಗ್ರೂಪ್ಗಳ ಆಕರ್ಷಕ ಆಫರ್ಗಳಿಗೆ ಮರುಳಾಗಿ ನಿಮ್ಮ ಮಾನ, ಮರ್ಯಾದೆ ಮತ್ತು ಹಣವನ್ನ ಕಳೆದುಕೊಳ್ಬೇಡಿ. ಟೆಕ್ಕಿ ಆನಂದ್ ಈಗ ದೂರು ನೀಡಿ 5ರನ್ನ ಜೈಲಿಗೆ ಕಳಿಸಿದರೂ ಅನುಭವಿಸಿದ ಅವಮಾನ ಮಾತ್ರ ಕಮ್ಮಿ ಇಲ್ಲ. ಒಟ್ನಲ್ಲಿ ಆನ್ಲೈನ್ ವ್ಯವಹಾರದಲ್ಲಿ ಎಚ್ಚರ ತಪ್ಪಿದ್ರೆ ಹಳ್ಳಕ್ಕೆ ಬೀಳೋದು ಗ್ಯಾರಂಟಿ. ಸದ್ಯಕ್ಕೆ ಈ 5 ಆರೋಪಿಗಳಿಗೆ ಕೋರ್ಟ್ ಜಾಮೀನು ಸಿಕ್ಕಿದೆಯಂತೆ. ಆದ್ರೆ ಪೊಲೀಸರ ತನಿಖೆ ಮುಂದುವರೆದಿದೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.